ವಿಶೇಷವಾಗಿ ಇವತ್ತು ಈ ಸರ್ಕಾರ ಬೆಂಗಳೂರಿನಲ್ಲಿ ಟೋಯಿಂಗ್ ವ್ಯವಸ್ಥೆಯನ್ನು ಮತ್ತೊಮ್ಮೆ ತರ್ತೀನಿ ಅಂತೇಳಿ ಹೇಳಿ ಹೊರಟಿದೆ. 22ನೇ ಇಸ್ವಿನಲ್ಲಿ ಟೋಯಿಂಗ್ ಮಾಫಿಯಾದ ಕೈಗೆ ಸಿಕ್ಕಿ ಬಹಳ ಹಿಂಸೆಯನ್ನು ಜನ ಅನುಭವಿಸ್ತಾ ಇದ್ರು. ಅನೇಕ NGOಗಳು, ಬೇರೆ ಬೇರೆ ಸಂಘ ಸಂಸ್ಥೆಗಳು ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಒತ್ತಡ ತಂತು, ಇದು ಭಾಳ ಕೆಟ್ಟ ವ್ಯವಸ್ಥೆ, ಇದನ್ನೇನಾದರೂ ಮಾಡಿ ರದ್ದು ಮಾಡಿ ಅಂತ. ಒಬ್ಬ ಹೆಣ್ಣುಮಗಳನ್ನ ಕಾರಲ್ಲಿ ಕೂತಾಗಲೇ ಎಳ್ಕೊಂಡು ಹೋಗ್ತಾ ಇದ್ರು. ನಿಮ್ಮ ಮೀಡಿಯಾಗಳಲ್ಲಿ ತೋರಿಸಿದ್ರಿ ನೀವು. ಒಂದು ಅಮಾನುಷವಾದಂಥ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳೇ ಈ ಟೋಯಿಂಗ್ ಕಾಂಟ್ರಾಕ್ಟನ್ನ ಅಪ್ರತ್ಯಕ್ಷವಾಗಿ ತಗೊಂಡಿದ್ರು ಅವತ್ತು. ಇದನ್ನೆಲ್ಲ ಮನಗಂಡು ಅಧ್ಯಯನ ಮಾಡಿ ಇದನ್ನು ರದ್ದು ಮಾಡಿದ್ವಿ. ಈಗ ಪುನಃ ಕರ್ನಾಟಕ ರಾಜ್ಯ ಸರ್ಕಾರ ಆ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿದೆ. ಇದರಿಂದಾಗಿ ಏನಾಗ್ತದೆ ಅಂತೇಳಿ ಹೇಳಿ ಕಲ್ಪನೆ ಮಾಡಿದ್ರೆ ನಮಗೆ ಭಯ ಆಗತ್ತೆ. ಯಾಕಂದರೆ ಆ ಸಿಬ್ಬಂದಿ ವರ್ತನೆ, ಹಣದ ಹಪಾಹಪಿ ಇವುಗಳನ್ನು ನೋಡಿದಾಗ ಅವತ್ತು ನನಗೆ ರಿಪೋರ್ಟ್ ಇತ್ತು, ಪೊಲೀಸ್ ಸ್ಟೇಷನ್ಗೆ ಇಷ್ಟಿಷ್ಟು ಮಾಮೂಲಿ ಕೊಡಬೇಕು ಅಂತ ಕಾಂಟ್ರಾಕ್ಟ್, ಅದು ಕೂಡ ಇತ್ತು, ಲಕ್ಷಗಟ್ಟಲೆ. ಈ ರೀತಿ ಯಾರ್ದೋ ಹಣ ಎಲ್ಲಮ್ಮನ ಜಾತ್ರೆ ಆಗ್ತಾ ಇತ್ತು. ಅದನ್ನು ರದ್ದು ಮಾಡಿದ್ದೀವಿ. ಈಗ ಪುನಃ ಅದನ್ನು ಮಾಡಿ ಬೆಂಗಳೂರು ಜನರನ್ನ ಆ ರೀತಿಯ ಮಾಫಿಯಾದ ಕೈಗೆ ಕೊಡಬೇಕು ಅಂತೇಳಿ ಸರ್ಕಾರ ಹೊರಟಿದೆ. ಮತ್ತು ಈ ದಂಡ ವಸೂಲಿ ಇಡೀ ರಾಜ್ಯದಲ್ಲಿ ನೀವು ಎಲ್ಲಿ ಹೋಗಿ ನೋಡಿ, 112 ವೆಹಿಕಲ್ಗಳು ರಸ್ತೆಯಲ್ಲಿ ನಿಂತ್ಕೊಂಡು ಒಂಥರ ದರೋಡೆಕೋರರು ಮಾಡ್ದಂಗೆ ಮಾಡ್ತಾ ಇದ್ದಾರೆ ವರ್ತನೆ. ಯಾವುದೋ ಒಂದು ಹೆಲ್ಮೆಟ್ ಹಾಕಲಿಲ್ಲ, ಇನ್ನೇನೋ ಹಾಕಲಿಲ್ಲ, ವಸೂಲಿ ಮಾಡು. ಈ ಸರ್ಕಾರದ ಆರ್ಥಿಕ ದುಸ್ಥಿತಿಗೆ ಅದನ್ನು ತುಂಬಿಕೊಳ್ಳಲಿಕ್ಕೋಸ್ಕರ ಈ ದಂಡಗಳು ಕೂಡ ಒಂದು ಸರ್ಕಾರದ ಆದಾಯ ಅಂತೇಳಿ ಹೇಳಿ ಭಾವಿಸಿದ್ದಾರೆ. ಇದು ನಾಗರಿಕರಿಗೆ ವಿಚಿತ್ರವಾಗಿರ್ತಕ್ಕಂಥ ಕಿರುಕುಳವನ್ನು ಕೊಡ್ತಾ ಇದೆ. ಸರ್ಕಾರ ತನ್ನ ಆರ್ಥಿಕ ದುಸ್ಥಿತಿಯನ್ನು ತುಂಬಿಕೊಳ್ಳಲಿಕ್ಕೆ ಬೇರೆ ಯಾವ್ದಾದ್ರು ದಾರಿಯನ್ನು ನೋಡಬೇಕೆ ಹೊರತು ಈ ರೀತಿ ಜನರಿಗೆ ಕಿರುಕುಳ ಕೊಡಬಾರ್ದು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇನೆ. ಮತ್ತು ಈ ರೀತಿಯ ನೀತಿಯನ್ನು ನಾನು ಖಂಡಿಸ್ತೇನೆ. ಜನಕ್ಕೆ ಹಿಂಸೆ ಕೊಟ್ಟು, ಜನಕ್ಕೆ ಅವಮಾನ ಮಾಡಿ, ದುಡಿಮೆ ಮಾಡಿ ಒಂದು ಸರ್ಕಾರದ ಖಜಾನೆಯನ್ನು ತುಂಬಿಕೊಳ್ಳಲಿಕ್ಕೆ ಒಂದು ನಾಗರಿಕ ಸರ್ಕಾರ ಇಳಿಬಾರ್ದು. ಇದು ಕೆಟ್ಟ ಸ್ಥಿತಿ ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ.